ಮಾಡತ್ತೀಯ ಪ್ರೀತಿ? ಏನಿಲ್ಲ ಕಣತ್ತೆ, ಸುಮ್ಮನೆ ಕೂತ್ಕೊಂಡಿದ್ದೆ. ಬಾ ಪಡ್ತೀನಿ, ಬಾ ಪಡ್ ಮಾಡಿದ್ದೆ. ಏ ಬೇಡಮ್ಮ, ಎಲ್ಲ ಎಲ್ಗೋದ್ರು? ಹೋದ್ರ ಅಲ್ಲ ಎಲ್ಲಾನ ಕೆಲ್ಸಕ್ಕೆ? ಹೋಯ್ತು ಕಣತ್ತೆ, ಮಾವ ಇವಾಗಿನ ಹೋಯ್ತಾ. ಇವಾಗಿನ ಏನೋ ಕೆಲಸ ಐತೆ ಅರ್ಜೆಂಟು ಅಂತ ಹೇಳಿ ಹೋಗ್ತು. ಅವ್ರು ಇನ್ನೇನು ಬೆಳಗ್ಗೆನೆ ಹೋದ್ರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ ಅವರಿಬ್ರು. ನಾನು ಬೆಳ್ಳಿ ವರ್ಷನ ಕುಂಕುಮದ ಬಾಟ್ಲೂ ದೀಪ ತಗೊಂಬಂದಿದ್ದೆ ನಿಮ್ಗಂತ ಹೇಳಿ. ಮದುವೆಗೆ ಆತ ಕೊಡಿಸ್ಲಿಲ್ಲ, ಏನಿಲ್ಲ. ಮದುವೆನೂ ಇನ್ನೇನು ಸಿಂಪಲಾಗಿ ಆತ ಅದಕ್ಕೆ ಯಾವಾಗನ ಕೊಡ್ಸೋಣಂತ ಸುಮ್ಮನಾಗಿದ್ದೆ. ನೆನ್ನೆ ಹೋಗಿದ್ನಿ ಟೌನ್ನಕ್ಕೆ, ಅದಕ್ಕೆ ತಗೊಂಬಂದಿ. ಈಗ ನಿಮಗೆ ನನ್ನ ಕಡೆಯಿಂದ ಗಿಫ್ಟ್ ಕೊಡ್ತಾ ಇದ್ದೀನಿ. ಚೆನ್ನಾಗಿದ್ದಾವೆ ಕಣತ್ತೆ. ನಮಗೆ ಏನು ತಗೊಂಬಂದಿದ್ದು ನೀನು? ನಾನು ಎಲ್ಗೋ ತಗೊಂಡೋಗ್ತಾ ಇದೆಯಾ ಚೈತ್ರಕರ್ ಮನೆಗೆ ಕೊಡೋದಕ್ಕೆ ಅಂತ ಅಂದ್ಕೊಂಡೆ. ಹೊಸವಾಗಿವೆ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ನೀವೇ ಹೇಳಿದ್ರಲ್ಲ. ನಮಗೆಲ್ಲ ಇವೆಲ್ಲ ಯಾಕೆ ತಂದ್ರೆ ಅತ್ತೆ? ಇರ್ಲಿ ಮನೆಯಾಗಿರ್ತಾವೆ. ನಾನು ಬಟ್ಟೆನ ಯಾತನ ಕೊಡ್ಸೋಣ ಅನ್ಕೊಂಡೆ. ಸುಮ್ಮನೆ ಬಟ್ಟೆ ಅಂದರೆ ಯಾಕೆ, ಮನೆಯಾಗಿಂತ ಯಾತ್ರವನ ಸಾಮಾನು ಆಗಲಿ ಅಂತ ಹೇಳಿ ನಾನು ಅದಕ್ಕೆ ಬೆಳ್ಳಿ ದೀಪನೂ ಬೆಳ್ಳಿ ವರ್ಷನ ಕುಂಕುಮದ ಬಾಟ್ಲು ತಗೊಂಬಂದು. ಚೆನ್ನಾಗಿದ್ದಾವಲ್ವೇ? ಭಾಳ ಚೆನ್ನಾಗಿದ್ದಾವೆ ಕಣತ್ತೆ. ದೀಪ ಅಂತೂ ಎಷ್ಟು ಬಂದೋಬಸ್ತಾಗಿದ್ದಾವೆ. ಅರ್ಶಿನ ಕುಂಕುಮದ ಬಾಟ್ಲೂ ಅಷ್ಟೇ ಚೆನ್ನಾಗಿದ್ದಾವಪ್ಪ. ಎಷ್ಟು ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಖುಷಿ ಆಯಿತು. ಭಾರತೆ ಒಳಗೆ ಹೋಗೋಣ. ಕುಕ್ಕಳತ್ತಿಲ್ಲ, ಸೆಕೆ ಅಂದ್ರೆ ಸೆಕೆ ಆಗುತ್ತೆ. ಹೋಗತ್ತೆ ಇವತ್ತಿನ ಎಂತ ಮಾಡಿ ಬರುತ್ತೋ ಏನೋ, ಬಲ್ ಸೆಕೆ ಆಗುತ್ತೆ ಹಂಗೇನೆ. ಅದಕ್ಕೆ ನಾನತ್ತು ಇಲ್ಲೇ ಕುಕ್ಕಣ್ಣು ಇಲ್ಲಿ ಮಾರದ್ನೆಳ್ಳು ತಣ್ಣಗೈತಮ್ಮ ತಾಯಿ. ಇಲ್ಲಿ ನೋಡು, ಹುಂಚೆ ಮರಿ ಇರೋದಕ್ಕೆ ಎಂತ ಚೆನ್ನಾಗಿ ತಣ್ಣಗೈತಲ್ವಿ. ಹೊರಗೆ ಹುಣಸೆ ಮರಿರೋದಕ್ಕೆ ತಣ್ಣಗೈತಿಲ್ಲ ನಮ್ಮ ಮನೆ ಹತ್ರ. ಅದಕ್ಕೆ ನಾನು ಇಲ್ಲಿ ಕಟ್ಟೆ ಮೇಲೆ ಇಲ್ಲಿ ಕೂತ್ಕೊಂಡಿದ್ದು. ಅಲ್ಲಿ ಒಳಗೆ ಸೆಕೆ ಅಂದ್ರೆ ಸೆಕೆ ಆಗುತ್ತೆ. ಅಬ್ಬೋ ಇವಳು ಬೆಳ್ಳಿ ವರ್ಷನ ಕುಂಕುಮದ ಬಾಟ್ಲು ತಗೊಂಬಂದು ಕೊಟ್ಟವಳೆ. ಅಯ್ಯೋ 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 ನಮ್ಮ ಮನೆಯಾಗೆ ಬೆಳ್ಳಿ ಅರಿಶಿನ ಕುಂಕುಮದ ಬಾಟ್ಲು ಇಲ್ಲ, ಬೆಳ್ಳಿ ದೀಪ ಇಲ್ಲ ನಮ್ಮ ಮನೆಯಾಗೇನೆ. ನಾವೇ ಕಂಚಿನ ಇಕ್ಕೊಂಡಿದ್ದೀವಿ. ಒಬ್ಬ ಇವಳಿಗೆ ತಂದು ಕೊಡ್ತಾ ಇದ್ದಾಳೆ ಇವಳು. ಯಾಕಂದರೆ ಮಗಳನ್ನ ಕೊಡ್ತಾ ಇದ್ದಾರಲ್ಲ, ಇವ್ರ ಅಕ್ಕನ ಕೊಡ್ತಾರಲ್ಲ ಮಗುಗೆ, ಅದಕ್ಕೆ ತಂಕೊಂಬಂದು ಕೊಟ್ಟವಳೆ. ಏನು ಕೊಡ್ತಾರೆ ಅಂತ ಹೇಳಿ ಇಲ್ಲಿ ಕೊಟ್ಟವಳು. ಇವಳಲ್ಲ ಬಿದ್ರೇನೆ ಇವಳು ಲಕ್ಷ್ಮಿ. ಇವಳೇನು ಸುಮಾರಾದ್ಲು ಅವಳಿ ಎಲ್ಲ ಆಗಳ ಲಕ್ಷ್ಮಕ್ಕೆ ಯಾತ ತಂದವಳೆ? ಯಾತ ಬೆಳ್ಳಿ ಬಾಟ್ಲು ಯಾತ ದೀಪ ತಂದಿದ್ಯಾ? ಹೊಸವೇನಿಲ್ಲ ಲಕ್ಷ್ಮಕ್ಕ? ಕಣೆ ಅಕ್ಕ ತಕೊಂಬಂದೆ ಹೊಸವ. ಇವ್ರ ಮದುವೆ ಆದಾಗ ಯಾತ ಕೊಡ್ಸಿರ್ಲಿಲ್ಲ. ಅದಕ್ಕೆ ನಾನು ಬಟ್ಟೆನ ಯಾತನ ಕೊಡ್ಸೋಣ ಅನ್ಕಂಡೆ. ಅದಕ್ಕೆ ಬಟ್ಟೆ ಇನ್ನೇನತ್ತ ಸುಮ್ಮನೆ ಬಟ್ಕಿಕ್ತೆ ಅಂತ ಹೇಳಿ ಸುಮ್ಮನೆ ಬಟ್ಟೆ ಹಾತ್ಕತ್ ಮಸ್ತಾಗಿರ್ತಾವೆ. ದುಡ್ಡು ಕೊಡೋಣ ಅನ್ಕೊಂಡು ದುಡ್ಡು ಕೊಟ್ಟರೆ ಅದು ಏನು ನೆನಪಿರಲ್ಲ ಅಂತ ಹೇಳಿ ಬೆಳ್ಳಿ ವರ್ಷನ ಕುಂಕುಮದ ಬಾಟ್ಲೂ ದೀಪ ತಕೊಂಬಂದು. ಚೆನ್ನಾಗಿದ್ದಾವೆ ನೋಡ್ಬಾ. ಅಯ್ಯೋ ಅಯ್ಯೋ ಇನ್ನು ಇವಳು ಜೈ ಕೈ ಸಿಕ್ಕಿವು. ಇವಳಿನ್ನ ಉಗಳಿದ್ದೆ. ಎಷ್ಟು ಚೆನ್ನಾಗಿದೆ ಹಂಗೆ ಲಕ್ಷ್ಮಕ್ಕ. ಬೆಳ್ಳಿ ದೀಪ ಹಂಗೇನೆ ಬೆಳ್ಳಿ ವರ್ಷನ ಕುಂಕುಮದ ಬಾಟ್ಲು ಬೋಲ್ ಚೆನ್ನಾಗಿದಾವೆ ಕಣೆ. ಎಂತ ಚೆನ್ನಾಗಿದಾವೆ ಬಿಡು. ಚೆನ್ನಾಗಿದಾವೆ. ನಡಿಗೆ ಇಂಥ ಕೊಡಿಸ್ಬೇಕು ಹೇಳಿ ಯಾರಿಗೆ ಆಗಲಿ ಹೇಳು. ಎಲ್ಲನ ಬೋಲ್ ಚೆನ್ನಾಗಿ ಮಾಡ್ಕೊಳೈತಮ್ಮ ಸಾಮಾನ. ಬಿಡು ಇನ್ನೇನು ಎಲ್ಲ ಸಾಮಾನು ಆದಂಗೆ ಆತ್ ಕಣಮ್ಮ ನಿಮ್ಮ ಮನೆಯಾಗೆ. ಏನೇನು ಇಂಥದ್ದು ವಾಶಿಗೆ ಹೋಗಂಗಿಲ್ಲ ಬಿಡು. ಆಟ್ ಬಾಕ್ಸ್ಗಳು, ಕುಕ್ಕರ್ಗಳು, ಪ್ರತಿಯೊಂದು ಚೊಂಬು ಚಮಚಗಳು ಮಸ್ತಾಗಿದ್ದಾವೆ. ಅಯ್ಯಪ್ಪ, ನಾನು ಹಂಗೆ ಅಂದ್ಕೊಂಡೆ ಬೇರೆ ಬಂದು 2 ದಿವಸಕ್ಕೆ ಒಟ್ಟೊಂದು ಸಾಮಾನು ಮಾಡ್ಕೊಂಡೈತೆ ಅಂತ. ರಸ್ಮಕ್ನು ಅರಿಶಿನ ಕುಂಕುಮದ ಬಾಟ್ಲು ಬೆಳ್ಳಿ ಬಾಟ್ಲು ಎಲ್ಲ ತಗೊಂಬಂದು ಕೊಟ್ಲು. ಏನೇನು ಯಾತು ಇಲ್ಲ ಹೇಳಿ ಇಂಥ ಆಮದು. ಅಂದರೆ ದುಡ್ಡು ಕೊಡೋದಕ್ಕೆ ನೀವು ಇಂಥ ಕೊಡ್ಸಿರುವ ಆಸೆ ಅತ್ತ. ನಮ್ಮ ಚೈತ್ರಮ್ಮಂಗೆ ಅಂತಿದ್ಲು. ಯಾತನ ಕೊಡಿಸ್ಬೇಕಾಗಿತ್ತು ನಾವು ಅಂತ. ಅದಕ್ಕೆ ಬಿಡಮ್ಮ, ದೊಡ್ಡ ಮಗಳು ಮದುವೆ ಮಾಡ್ತಾರಲ್ಲ ರಸ್ಮಕ್ಕನ ಮಗನ ಜೊತೆಗೆ ಅವಾಗ ಯಾತನ ಕೊಡಿಸ್ಮಂತೆ ಅಂತ ನಾನು. ಇವ್ರಿಗೆ ಇವಾಗ ಯಾತನ ಇವ್ರಿಗೆ ಕೊಡಿಸು, ಆಮೇಲೆ ತೀರಾ ಅವ್ರಿಗೆ ಯಾತನ ನಿನ್ನ ತಮ್ಗೊಂದು ಉಂಗ್ರನ ಯಾತನ ಮಾಡಿಸ್ಕೊಡ್ಮಂತೆ ನಾನು ನೋಡೋ ಅಷ್ಟೊತ್ತಿಗೆ ಅಲ್ಲ ಸಿಲ್ಲ ಹುಡುಗನ ಮಾತಾಡ್ಸಕ್ಕೆ ಅದೇ ಹೋಗ್ಬಿಡ್ತಾನೆ ಹಂಗೇನೆ. ಎಲ್ಲಿಗೋದ್ನೋ ಏನೋ ಮನೆಯಾಳ ಬೇರೆ ಕೂಕೊಂಡವಿಲ್ಲಿ. ಯಾತೋದ್ನೋ ಏನೋ. ಏನು ಸುಗುಣಕ್ಕ, ಏನು ಹಿಂಗೆ ನಿನ್ಕೊಂಡು ನೋಡ್ತಾ ಇದೆಯಾ? ಏನಿಲ್ಲ ಕಣೆ, ಏನು ನೋಡೋಣ. ಸುಮ್ಮನೆ ನಿಂತ್ಕೊಂಡಿದ್ದೆ ಇಲ್ಲಿ ನೆಳ್ಳಲ್ಲ. ಸುಮ್ಮನೆ ಹಿಂಗೆ ಹೊರಕ್ಕೆ ಬಂದೆ, ಸಿಂದ್ರ ಮನೆ ಹತ್ರ ಹೋಗೋಣ ಅಂತ ಬಂದೆ. ಸುಮ್ಮನೆ ನಿಂತ್ಕೊಂಡಿದ್ದೆ ಕಣೆ. ನೀನು ಎಲ್ಲಿಗೆ? ನಮ್ಮನ್ನು ಸಕಲೇಶನ್ ಹುಡ್ಕಾಡ್ತಾ ಇದ್ದೀನಿ. ಎತ್ತ ಹೋಗವ್ನಿ. ಆ ಹುಡುಗರು ಎಲ್ಲನ ಕಾಮಕ್ಕಿಲ್ಲ ಒಂದು. ಅಪ್ಪ ಬಾರಪ್ಪ ಅಂತವೆ. ಅಯ್ಯೋ ನನ್ನ ಮಗುಗಂತೂ ಯಾಕ ಅಯ್ಯೋ ನಮ್ಮ ತವ್ರ ಮನೆ ಕಡೆಗಳರು ಆಲೇನೆ ಲಕ್ಷ್ಮಕ್ಕನ ಮಗೊಂದು ಮದುವೆ ಅಂತ ಹೇಳಿ ಎಲ್ಲ ಕೊಳ್ ಚೇನ್ ಮಾಡಿಸ್ಯವ್ರಿ, ಉಂಗ್ರ ಮಾಡಿಸ್ಯವ್ರಿ, ಕೈ ಚೇನ್ ಮಾಡಿಸ್ಯವ್ರಿ. ನಮ್ಮ ಅಣ್ಣಗೆ ಕೊಳ್ ಚೇನ್ ಮಾಡಿಸ್ಯವನಂದ. ತಿರ್ಗಾ ನಮ್ಮ ದಡಪ್ಪನ ಮಗಳು ಅವಳು ಒಂದು ಉಂಗ್ರ ಮಾಡಿಸ್ಯವಳಿ. ಇನ್ನೊಬ್ಳು ನಮ್ಮ ದಡಪ್ಪನ ಮಗಳು ಅವಳು ಕೆಲಸದಾಗ ಇದ್ದಾಳೆ ಹೇಳು, ಅವಳು ಒಂದು ಕೈ ಚೇನ್ ಮಾಡಿಸ್ಯವಳಿ. ಎಲ್ಲ ನಮ್ಮನಿಗಂತೂ ಯಪ್ಪ ನಮ್ಮ ಹುಡುಗನ ಮದುವೆ ಜೋರ ಮಾಡಿಬಿಟ್ರೆ ಮಸ್ತ್ ಒಡವೆ ದುಡ್ಡು ಮಸ್ತಾಗ ಮುಯ್ ಮಾಡ್ತಾರೆ. ಯಾಕಂದ್ರೆ ನಾನು ಏನೋ ಕೆಲಸ ಕಾರ್ಯಗಳು ಮಾಡಿಲ್ವಲ್ಲ. ಇನ್ನೇನು ನಮ್ಮ ಹುಡುಗಿದು ಮದುವೆ ಇನ್ನೇನು ಹಂಗೆ ಸಿಂಪಲಾಗಿ ಆಯ್ತು. ಮಸ್ತಾಗ ಮಾಡ್ಸೋಕಾಲೆ ರೆಡಿ ಮಾಡ್ಕೊಂಡವ್ರು ಕಣಕ್ಕ.
ನನಗಂತೂ. ಯಾಕಂದ್ರೆ ನಾನು ಎಲ್ಲರಿಗೂ ಹಂಗೆ ಕೊಟ್ಟಿದ್ದೀನಿ. ಅದಕ್ಕೆ ಎಲ್ಲರೂ ಮುಯ್ ಬೇಕು ಕೊಡಬೇಕು ಅಂತೇಳಿ ಮಾಡಿಸಿವ್ರಿ. ಆಲೆ ಎಲ್ಲಾನ ಫೋನ್ ಮಾಡಿದ್ಲು ನಮ್ಮ ಅಕ್ಕನ ಮಗಳು. ಅವರು ಹೋಗಿ ಎಲ್ಲಾನ ಹಾಕಿ ಬಂದ್ರು. ನಮ್ಮ ದೊಡ್ಡಪ್ಪ ಐತಲ್ಲ ಅವ್ರ ಮಗಳು, ನಮ್ಮ ಅಕ್ಕ ಏನ್ರಿ. ನೋಡಕ್ಕ ಆಳೆ ಮದ್ವೆಗೆ ಆಳೆ ಈಗಲೇ ರೆಡಿ ಮಾಡ್ಕೊಂಡವ್ರಂತೆ. ಸುಮ್ಮನೆ ಬೋಸಿ ಬಿಡ್ತಾಳೆ ಅವಳು ರಶ್ಮಿ. ನೋಡಿ ಬೆಳ್ಳಿ ಅರಸನ ಕುಂಕುಮದ ಬಾಟ್ಲು ತಗೊಂಬಂದು ಕೊಟ್ಟವಳೆ. ಇವಳಿಗೆ ಅಲ್ಲ ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ ಇವಳಿಗೆ ನಮ್ಮ ಅಲ್ಲ ಬೆಳ್ಳಿ ಅರಸನ ಕುಂಕುಮದ ಬಾಟ್ಲು ಬೆಳ್ಳಿ ದೀಪ ತಗೊಂಬಂದವಳೆ ಅಲ್ಲಿ ನೋಡಿ. ತಗೊಂಬಂದವ್ರಿ. ನೋಡಲಿ ಲಕ್ಷ್ಮಿ ಸುಮ್ಮನೆ ನಿನ್ಕಂಡು ನಮ್ಮನೆ ನೋಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಬಿಡು ದೀಪ, ಬೆಳ್ಳಿ ಅರಸನ ಕುಂಕುಮದ ಬಾಟ್ಲು. ನನಗಂತೂ ಸಖತ್ತು ಇಷ್ಟ ಆಯಿತು. ನನಗೆ ದೇವ್ರ ಮನೆಗೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸ್ತವೆ. ಬೆಳ್ಳಿ ದೀಪ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಚೆನ್ನಾಗಿ ಕಾಣಿಸ್ತಾವಮ್ಮ. ಎಲ್ಲನ ಈ ಅರಿಶಿನ ಕುಂಕುಮ ಹಾಕಿ ಯಾರನ್ನ ಬಂದರಕ್ಕೆ ಹೋಗೋದಕ್ಕೂ ಬಾಗ್ಲಿಗೆ ಇಕ್ಕಕ್ಕೆಲ್ಲನ ಒಂದು ಬೇರೆ ಮಾಡ್ಕೆ. ಅವನು ಹೊರಕ್ಕಿಕ್ಕೆ ತಂದು ದಿನ ಬಾಕ್ಲು ತೊಳಿಕೆಲ್ಲ ದಿನ ಇಕ್ಕಕ್ಕೆ ಒಂದು ಬೇರೆ ಒಂದು ಜೊತೆ ಇವಾಗ ಇದಾವಲ್ಲ ಹಳೆವ ಅವ್ನು ತಂದು ಅದ್ರ ಅರಿಶಿನ ಕುಂಕುಮ ಹಾಕೊಂಡು ಹೊರಕ್ಕೆ ಇಕ್ಕೆ. ಇವನ ಯಾರನ್ನ ಬಂದ್ರೆ ಮುತ್ತೈದಾರು ಅರಿಶಿನ ಕುಂಕುಮ ಕೊಡೋಕ್ಕೆ ದೇವ್ರ ಮನೆಗೆ ಇಕ್ಕೆ. ಚೆನ್ನಾಗಿದೆ ಯಾಕಂದ್ರೆ ಬೆಳ್ಳಿವು ಅತ್ತೇನೆ. ಒಟ್ಟಾತ್ ಲಸ್ಮಕ್ಕ ಇದಕ್ಕೆ 50,000 ಬಿದ್ವೆ ಇವು. ನೋಡಮ್ಮ ಇವಕ್ಕೆ ಒಂದು 3-4 ಸಾವಿರ, ಒಂದು 5-6 ಸಾವಿರ ಬೀಳ್ತವೆ ನಮ್ಮಲ್ಲಿ. ಬೋಲ್ ಬೆಳ್ಳಿ ಬಂಗಾರ ರೇಟ್ ಹೋಗ್ತಾರೆ. ನಾನು ಇನ್ನೂ ಲೆಕ್ಕನೇ ಮಾಡಿಸಿಲ್ಲ. ಬಂಗಾರದಂಗೆ ಅಣ್ಣೆ ಪೋರ್ಚಾಯ ಓದೆ ಬೆಳ್ಳಿ ಅರಿಶಿನ ಕುಂಕುಮದ ಬಾಟ್ಲು ಕೊಡು ಹಿಂದೆ ಕೊಟ್ಟರು. ನೀನು ದುಡ್ಡಿನ ತಂದಿಲ್ಲಪ್ಪ, ನಾನು ಅದಕ್ಕಾಗಿ ಬರಲಿಲ್ಲ. ತಂದು ಯಾಕೆ ತಗೊಂಡು ಹೋಗಕ್ಕೆ ಕೊಡು ಬಂತಿ ಅಂತ ಹೇಳ್ದ. ತಗೊಂಬಂದಿನಿ. ನಾನು ಹೋಗ್ಬೇಕು ಇವತ್ತು. ಒಂದು 10-20 ಸಾವಿರ, ಒಂದು 10-15 ಸಾವಿರ ತಗೊಂಡು ಹೋಗ್ತೀನಿ. ಇನ್ನು ಯಾಕೆ ಬರ್ಬೇಕು ಹಬ್ಬಕ್ಕೆಲ್ಲ ಬಟ್ಟೆ ನಮ್ಮ ಹುಡುಗ ಬಂದಿತ್ತು ಬಟ್ಟೆ ತರಬೇಕು. ಎಲ್ಲ ತಗೊಂಡು ಲೆಕ್ಕ ಮಾಡಿಸ್ಕೊಟ್ಟು ಬರ್ತೀನಿ. ಏನಿಲ್ಲ ನನಗೆ 1 ಲಕ್ಷ ರೂಪಾಯಿ ಸಾಲ ಅಂದ್ರೂ ಕೊಡ್ತಾರೆ ಇವಾಗ ಅಲ್ಲಿ ಬಂಗಾರದ ಅಂಗಡಿ. ಯಾಕಂದ್ರೆ ನಾನು ಕಾಯಮ್ಮಗೆ ಒಂದೇ ಅಂಗಡಿಗೆ ಹೋಗ್ತಿದ್ವಿ ಹೇಳು. ನಾವು ನಾಳೆ ಭಾಳ ವರ್ಷದಿಂದ ಒಂದೇ ಅಂಗಡಿಗೆ ಹೋಗಿರೋದ್ರಿಂದ ನಂಬಿಕೆ ಹೆಸ್ರಲ್ಲ ಅದಕ್ಕೆ ಅವ್ರು ನಂಬಿಕೆ ಹೆಸ್ರು ಬಂಗಾರದ ಅಂಗಡಿಯವ್ರಿಗೆ 1 ಲಕ್ಷ ಗಟ್ಟಲೆ ಆಗ್ಲೇಡು ಬೇಕಾದರೆ ಕೊಡ್ತಾರೆ. ಇವತ್ತೆಲ್ಲ ನಾಳೆ ಕೊಡ್ತೀವಿ ಅಂದರೆ ಬೇಕಾದ್ರೆ ಸುಮ್ಮನೆ ಆಗ್ತಾರೆ. ನಂಬಿಕೆ ಉಳಿಸ್ಕೋಬೇಕು. ನಂಬಿಕೆ ಮುಖ್ಯ ಅಕ್ಕ. ಎಲ್ಲೋದ್ರೂ ನಂಬಿಕೆ ಇದ್ದರೆ ಯಾವತ್ತು ಬೇಕಾದ್ರೂ ವ್ಯವಹಾರ ಮಾಡ್ಕೊಂಬರ್ಬೋದು. ಈಗ ಹೋದ್ರೆ ನಾನು 3 ಲಕ್ಷ ರೂಪಾಯಿ ಒಡವೆ ಹಾಕಿರೂ ಕೊಡ್ತೀನಿ, ನನಗೆ ಒಡವೆ ಮಾಡ್ಕೊಡಪ್ಪ ಅಂದರೆ ಸಾಕು ಮಾಡ್ಕೊಡ್ತಾನೆ ಹಂಗೆ. ಅಯ್ಯೋ ಅವನಂತಿಗಳೇ ನೆನ್ನೆಯಿಂದ ಮೇರಿಸ್ತಾ ಇದ್ದಾವೆ ಕಣೆ. ಫ್ರಿಡ್ಜು, ವಾಷಿಂಗ್ ಮಿಷಿನ್ನು ಎಲ್ಲ ತಗೊಬಂದು ಹೊರಕ್ಕೆ ಇಕ್ಕೊಂಡು ಅಯ್ಯೋ ನೋಡಬೇಕಾಗಿತ್ತು. ಮೆರೆಸಿದ್ರು ಅನ್ಬೇಡ ಕಣೆ. ಅಯ್ಯಯ್ಯಪ್ಪ ದೇವ್ರಿ. ನೀವು ಬೆಳ್ಳಿ ಅರಿಶಿನ ಕುಂಕುಮದ ಬಾಟ್ಲು ಬೆಳ್ಳಿ ದೀಪ ಮೆರೆದೋಗ್ತಾವೆ ಇನ್ನು. ಯಾರೂ ಕೊಡ್ಸಲ್ಲ ಲಸ್ಮಕ್ಕ. ನೀನು ಇವತ್ತು ನೋಡಿ ಅಂತ ಚೆನ್ನಾಗಿ ತಿಳ್ಕೊಂಡಿಗ ಇಂಥ ಕೊಡಿಸ್ಬೇಕು ಹೇಳಮ್ಮ. ಸುಮ್ಮನೆ ಉಪ್ಪಲ್ಲ ಉಳಿಗಲ್ಲ ಪೋಟ ಪಾಟ ಅಂತವಿಂಥವು ಸುಮ್ಮನೆ ಕೊಟ್ಬಾರ್ದು ಅಂತ ಇಂಥವು. ಸುಮ್ಮನೆ ದುಡ್ಡನ್ನು ಕೊಟ್ಟರು ಓಟು ಕುಡಿಕೊಂಡು ಆತನ ಸಾಕಂಬ್ತಾನೆ. ಇಲ್ಲಾಂದರೆ ಆತನ ಹಿಂಗೆ ಕೊಡ್ಸಿರತ್ತ ಹಿಂಗೆ ಆತನ ಆಗುತ್ತತ್ತ ಬೆಳ್ಳಿದ ಯಾತ್ರವನ್ನ ಹಿಂಗೆ ಕೊಡ್ಸಿರ ಅಲ್ವಿ. ಸುಮ್ಮನೆ ಬಟ್ಟಿಗೆ ಹೋದ್ರೂ ಅವು 1,000-2,000 ಬಟ್ಟೆ. 1,000-2,000 ತಮ್ಮಗೂ ಕೊಟ್ಟು ಬಂದಂತಲ್ವಿ ಮಾಂಗಲ್ಯ ಸರ್ ಮಾಡಿಸಿದ್ದಂತೆ. ಕೊಟ್ಟು ಬಂದ್ವಮ್ಮ. ಹೋಗಿ ನಾನು ಶೌರ್ಯ ಹೋಗಿ ಕೊಟ್ಟು ಬಂದ್ವಿ. ಹಂಗೆ ಇವನು ತಗೊಂಡು ಬಂದ್ವಿ. ಅದೇ ಸರ ಬಿಡಿಸ್ಕೊಬರಕ್ಕೆ ಹೋಗಿದ್ವಿ, ಹಂಗೆ ಕೊಟ್ವಿ. ನಮ್ಮ ಶೌರ್ಯನೇ ಹೇಳ್ದ, ಅಮ್ಮ ಏನಾನ ಮಾಡಿಸ್ಕೊಡಮ್ಮ ಅಂಬನು. ಅದಕ್ಕೆ ಮಾಡಿಸ್ಕೊಟ್ಟೆ. ಅದಾಗಂಗಂತ ತಮ್ಮ ಫೋನ್ ಮಾಡಿತ್ತಾ, ಅಜ್ಜಿ ಸರ ತಗೊಂಬಂದು ಕೊಡ್ತು ಮಂಗಲ್ ಸರ್ ಮಾಡಿಸಿ ಇಟ್ಕೊಳಮ್ಮ ಅಂತ ಹೇಳ್ತಿತ್ತಾರಮ್ಮ ಇಂತಾಗಿ. ನಾನು ಅದಕ್ಕೆ ಬಿಡಮ್ಮ ಅಂತ ಹೆಂಗೆ ಒಳ್ಳೆ ಕೆಲಸ ನೋಡ್ಲಸ್ಮಕ್ಕೆ ಎಲ್ಲರಿಗೂ ಹಿಂಗೆ ಕಾಣ ಅಲ್ವಿ. ಸುಮ್ಮನೆ ಬಟ್ಟೆ ಅಂತ ಯಾತ ಕೊಡ್ಸಕ್ಕೆ ಹೋಗಲ್ಲ. ನಾನು ಅಲ್ಗೂ ಯಾವಾಗ ಬಂದಾಗ ಒಂದು ಸೀರೆ ತಗೊಂಬಂತೆ, ಸೀರೆನೂ ಕೊಡಿಸ್ಬೇಕು. ಹೆಣ್ಮಕ್ಳಿಗೀಗ ಸೀರೆ ಅರಿಶಿನ ಕುಂಕುಮ ಮಡ್ಲಕ್ಕಿ ಇದೆ ಮುಖ್ಯ. ಆದ್ರೆ ನಾನು ಸ್ಯಾನೆ ಬಟ್ಟೆಗೆ ಇಕ್ಕಕ್ಕೆ ಇಷ್ಟಪಡಲ್ಲ. ಇಂಥವು ಯಾತ್ರವನ್ನ ಬೆಳ್ಳಿ ಅರಿಶಿನ ಕುಂಕುಮದ ಬಾಟ್ಲು ಇಲ್ಲಾಂದ್ರೆ ಯಾರಿಗಾನ ಸುಮ್ಮನೆ ದುಡ್ಡು ಕೊಡ್ತೀನಿ. ಮುಯ್ ಬಂದಿರೋದ್ರ ಜೊತೆಗೆ ಅದಕ್ಕೆ ಸೇರಿಸಿ ಆತನ ಅಂತಾರೆ. ಈಗ ಹಿಂಗೆ ನಾನು ಯಾರಿಗೆ ಆತನ ಆಗ್ಲಾಡು ಬರೀ ಹಿಂಗಿಲ್ಲ ಹಿಂಗೆ ಕೊಡೋದೀನಿ. ಸುಮ್ಮನೆ ನನಗೆ ಬಟ್ಟೆಗೆ ಇಕ್ಬೇಕಂದ್ರೆ ಸ್ಯಾನೆ ಬಟ್ಟೆ ತಗೋಬೇಕಮ್ಮ. ಬೋಲ್ಡ್ ರೇಟ್ನ ತಗೋಬಾರ್ದು. ನೀನೇನ ನಾನು ಲಸ್ಮಕ್ಕೆ ಹಿಂಗಂತೇಳಿ ಅಂದ್ರೆ ಪರವಾಗಿಲ್ಲ. ಇವಾಗ ಹೋದ್ರು ಎಂಥ ಬಟ್ಟೆಗೆ ಹೋದ್ರೂ 1,500, 2,000, 3,000 ರೂಪಾಯಿ ಮ್ಯಾಲೇನೆ ಬಟ್ಟೆ. ಸಾಕು ಸೀರೆ 1,000 ರೂಪಾಯಿ ಸೀರೆ ತಗೊಂಡ್ರು ಘನವಾಗಿರ್ತವೆ. 4-500 ರೂಪಾಯಿ ಸೀರೆ ತಗೋಬೇಕು ಅಂಬೋದೇನಿಲ್ಲ. 1,000 ರೂಪಾಯಿ ಸೀರೆ ತಗೊಂಡ್ರು ಒಂದು ಅದೇ ಸೀರೆನೇ, 500 ರೂಪಾಯಿ ತಗೊಂಡ್ರು ಅದೇ ಸೀರೆನೇ. ಇನ್ನೇನೇನು ನಮ್ಮ ತಾಯಿ ನನಗೆ 500 ರೂಪಾಯಿ ಸೀರೆ ಇಂಥವೆಲ್ಲ ರೇಷ್ಮೆ ಸೀರೆ ಇಕ್ಬೇಕಂತ ನನಗೆ ಕೈ ಬರೋಲ್ಲ. ಅವೇನೇನು ಅದೇನು ಹುಡ್ಕೊಂಬಕ್ಕೆ ಬರೋದಿಲ್ಲ ಏನಿಲ್ಲ. ಸುಮ್ಮನೆ ಹುಡ್ಕೋಬೇಕು, ಅವು ಕಷ್ಟ ನಮ್ಮ ತಾಯಿ. ನನಗೇನ ರೇಷ್ಮೆ ಸೀರೆಗೆ ಅಂತವಕ್ಕೆಲ್ಲ 1,000 ರೂಪಾಯಿನ ಸೀರೆ ಅವು ಅದ್ರಾಗೂ ಸಿಗ್ತಾವಲ್ಲ. 1,000 ರೂಪಾಯಿನ ರೇಷ್ಮೆ ಸೀರೆ ಇದ್ದಂಗೆ ಇರ್ತವೆ. ಸಾಕಂತ ಹುಡ್ಕೊಂಡ್ರಿ ನನಗೇನ ಹಿಂಗೆಮ್ಮ. ನನಗೇನು ದುಡ್ಡು ಉಳಿಸ್ಬೇಕು, ಬಟ್ಟೆ ಇಕ್ಕಬಾರ್ದು ಬಿಡು. ಕಷ್ಟ ಕಾಲಕ್ಕೆ ಇಂಥ ಬೆಳ್ಳಿ ಬಂಗಾರ ಆದರೆ ಯಾವ್ದಕ್ಕನ ಹಾಕಿ ಮುಂದೆ ತಗೋಬೋದು. ಇವಾಗ ನೀವೆಲ್ಲ ಏನಾನ ಆದರೆ ಕರ್ಗ ಆದ್ರೆ ತಗೊಂಡೋಗಿ ಹಾಕಿ ಇನ್ನೊಂದು ಇಟ್ಟು ಮೇಲೆ ದುಡ್ಡು ಕೊಟ್ಟು ತಗೋಬೋದು. ಸುಮ್ಮನೆ ಬಟ್ಟೆ ತಗೊಂಡೋಗಿ ಹಾಕೋಕ್ಕಾಗುತ್ತೆ. ನೋಡಿ ಹಾಳೆ ಋತುಗೂ ಸರ ಮಾಡಿಸ್ಕೊಟ್ಲಂತೆ. ಮಾಡಿಸ್ಕೊಡ್ಲಿ ನಡಿ. ನೋಡ್ತಿದ್ರ ಓವರಾಗ ಆಡ್ತಾವ ನಡಿ ಅಕ್ಕ. ನಾನು ಇವನ್ನೆಲ್ಲ ಹುಡ್ಕೊಂಡು ಹೋಗೋಣ ಅಂತ ಬಂದೆ. ನಾನು ನೋಡಲ್ ತಕ ಓವರಾಗ ಆಡ್ತಾಳೆ.
ನೋಡ್ತಾ ಅಲ್ಲಿ ನಿಂತ್ಕೊಂಡಿದ್ಲು ಕಣೆ ಕಣ್ಮಕ್ಕರ್ ಮಂತ್ಯಾಗ ಅಲ್ಲೋಡಲ್ಲಿ ಅಲ್ಲಿ ಎದ್ರಿಗಲ್ಲಿ ನೋಡ್ತಾ ನಿಂತ್ಕೊಂಡಿದ್ಲು. ನೋಡಿಲ್ಲ ಮಕ್ಕ ನೀನು ಬೆಳಿಗ್ಗೆ ಅರ್ಶಿನ ಕುಂಕುಮದ ಬಾಟ್ಲು ತಂದು ಕೊಟ್ಟಾಗ ನೋಡ್ಲಾಡ್ ಬರ್ರಿ. ಬಾ ಲಕ್ಷ್ಮಂಟಿ ಪಡ್ ಮಾಡಿದೀನಿ, ಬಾ ತಿನ್ ಬಾ. ಬರ್ರಿ ಜೇಜಿ ಬಾ ಪಡ್ ಮಾಡಿದ್ದೀನಿ, ತಿನ್ ಬರ್ರಿ ಇಬ್ರಳು. ನೋಡ್ಲೇಳು ಊರ್ಕಂಡಾರ ಹಂಗೆ ಹೋಗೋದೇನೆ, ಊರ್ಕಂಬರ್ ಇರಲೇಬೇಕು. ನಮ್ಮ ಬಗ್ಗೆ ಕೆಟ್ಟಂಗೆ ಮಾತಾಡೋರು ಇದ್ರೇನೇನೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಲಕ್ಷ್ಮಂಟಿ ಬೆಳ್ಳಿ ವರ್ಷನ ಕುಂಕುಮದ ಬಾಟ್ಲು ದೀಪ ತಗೊಂಬಂದು ಕೊಡ್ತು. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮ ಮದುವೆಗೆ ಏನು ಕೊಡಿಸಿಲ್ಲ ಅಂತ ಹೇಳಿ ನಮ್ಮ ಅಮ್ಮರು ಅವರೆಲ್ಲ ಚೆನ್ನಾಗಿರೋದಕ್ಕೆ ತಗೊಂಬಂದು ಕೊಡ್ತು ನಮ್ಮ ಅತ್ತೆ. ಅತ್ತೆ ಆಗಬೇಕು, ನಾನು ಒಂದೊಂದ್ಸತಿ ಆಂಟಿ ಅಂತೀನಿ, ಒಂದೊಂದ್ಸತಿ ಅತ್ತೆ ಅಂತೀನಿ. ಏನೊಂದು ಮಿಸ್ಟೇಕ್ ಆದ್ರೆ ಕ್ಷಮಿಸ್ಬಿಡಿ. ತುಂಬ ಖುಷಿ ಆಯಿತು ಇದನ್ನು ನೋಡ್ತು. ನಮ್ಮ ಸುಗುಣತ್ತೆ ನೋಡ್ತು, ತುಂಬ ಅವರಿಗೆ ಒಂಥರ ಹೆಂಗಾಗೈತೆ ಅಂದರೆ ಹೇಳಬಾರ್ದು. ನಮ್ಮ ಮನೆಗೆಲ್ಲ ಸಾಮಾನು ತಗೊಂಬಂದಿರೋದಕ್ಕೋಸ್ಕರ ಅವ್ರಿಗೆ ಒಂಥರ ಹೊಟ್ಟೆ ಉರಿ ಬಂದುಬಿಟ್ಟೈತೆ. ನನಗೇನೋ ತುಂಬ ಖುಷಿ ಆಯ್ತಪ್ಪ ಲಕ್ಷ್ಮಂಟಿ ಬೆಳ್ಳಿ ದೀಪ ಅರ್ಶಿನ ಕುಂಕುಮದ ಬಟ್ಲು ತಗೊಂಬಂದು ಕೊಟ್ಟಿರೋದಕ್ಕೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.